ಬೆಲೆ ಏರಿಕೆ ಪ್ರತಿನಿತ್ಯವೂ ಸಹ ಬೆಲೆ ಏರಿಕೆದೇ ಸುದ್ದಿ. ಹೀಗಾಗಿನೇ ಇವತ್ತು ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಇದೀಗ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ನಿಮ್ಮ ಒತ್ತಾಯ ಏನು? ಕೇಂದ್ರ ಸರ್ಕಾರ ಗ್ಯಾಸ್ ಬೆಲೆನ 50 ರೂಪಾಯಿ ಸಡನ್ನಾಗಿ ಏರಿಕೆ ಮಾಡಿದೆ, ಅದನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತು ಅವರು 2 ರೂಪಾಯಿ ಪೆಟ್ರೋಲ್ ಡೀಸೆಲ್ಲೂ ಏರಿಕೆ ಮಾಡಿದ್ದಾರೆ. ಬಟ್ ಸೆಸ್ ಮಾಡಿದ್ದೀವಿ, ಗ್ರಾಹಕರಿಗೆ ಏನು ಹೊರೆಯಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಟ್ಯಾಕ್ಸ್ ಮುಖಾಂತರ ಅಥವಾ ಇಂಡೈರೆಕ್ಟಾಗಿ ಗ್ರಾಹಕರಿಗೆ ಹೊರೆಯಾಗೋದು, ದೇಶದ ಜನಕ್ಕೆ ಹೊರೆಯಾಗೋದು, ರಾಜ್ಯದ ಜನಕ್ಕೆ ಹೊರೆಯಾಗೋದು. ಏನು BJPಯವರು ಆಕ್ರೋಶ ಯಾತ್ರೆ ಅಂತ ಮಾಡ್ತಾಯಿದ್ರು, ಅವ್ರಿಗೆ ನಾಚಿಕೆ ಆಗಬೇಕು. ಈಗ ಮೋದಿಯವರು ಒಂದು ಕಪಾಳ ಮೋಕ್ಷವನ್ನು BJP ನಾಯಕರುಗಳಿಗೆ ಕೊಟ್ಟಿದ್ದಾರೆ. ಆಕ್ರೋಶ ಯಾತ್ರೆಯನ್ನು ಬೀದಿಯಲ್ಲಿ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ರು. ಇವತ್ತು ಅವರು ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ಯಾತ್ರೆಯನ್ನು ಮಾಡಬೇಕು. ರಾಜ್ಯ ಸರ್ಕಾರ ಕಟ್ತಾ ಇರುವಂಥ ಟ್ಯಾಕ್ಸ್ ಎಷ್ಟು, ನಮಗೆ ಕೊಡ್ತಾ ಇರುವಂಥ ಕೇಂದ್ರ ಸರ್ಕಾರ ವಾಪಸ್ ಕೊಡ್ತಾ ಇರುವಂಥ ದುಡ್ಡು ಎಷ್ಟು, ಅದ್ರ ವಿರುದ್ಧ ಅವ್ರು ಮಾತಾಡೋಕ್ಕಾಗಲ್ಲ. ಅವ್ರಿಗೆ ನಾಚಿಕೆ ಆಗಬೇಕು. ಇವರು ಆಳೂರಲ್ಲಿ ಉಳ್ದೋನೇಗೌಡ ಅಂತ ವಿಜಯೇಂದ್ರ ಅವ್ರು ಇಷ್ಟ ಬಂದಂಗೆ ಆಕ್ರೋಶ ಯಾತ್ರೆ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ಏನು ಉಜ್ವಲ ಸ್ಕೀಮಲ್ಲಿ ಬಡವರಿಗೆ ತೊಂದರೆ ಮಾಡಿದೆ, ಅದ್ರ ವಿರುದ್ಧ ನಾಳೆ ಅವರು ಪ್ರತಿಭಟನೆಯನ್ನು ಮಾಡಬೇಕು. ನಾವು ಇದನ್ನು ಖಂಡಿಸ್ತೀವಿ. ಏನು ಜನರಿಗೆ ತೊಂದರೆ ಆಗ್ತಾಯಿದೆ, ಜನರು ಒಳಿತಿಗೆ ಆಗದಿರುವಂಥ ಸ್ಕೀಮ್ಗಳು ಅಥವಾ ಜನರಿಗೆ ತೊಂದರೆ ಆಗುವಂಥ ಬೆಲೆ ಏರಿಕೆಗಳನ್ನು ಖಂಡಿಸ್ತೀವಿ. ಏನು ರಾಜ್ಯದ BJPಯವರು ನಮ್ಮ ರಾಜ್ಯದ ನಾಯಕರುಗಳ ಜೊತೆ ಚರ್ಚೆಗೆ ರೆಡಿ ಇದ್ದರೆ, ಏನು ಮೊಸರು ಮೇಲೆ ಅವರು ಟ್ಯಾಕ್ಸ್ ಹಾಕಿದ್ದಾರೆ, ಮೊಸರು ಮೇಲೆ GST ಹಾಕ್ಸಿದ್ದಾರೆ, ಪ್ರತಿದಿನ ಬಳಕೆ ಮಾಡುವಂಥ ಪದಾರ್ಥಗಳ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡೋಂಗಿದ್ರೆ ನಮ್ಮ ನಾಯಕರುಗಳನ್ನು ವೇದಿಕೆ ಸಜ್ಜು ಮಾಡೋಣ. CM ಅವರು ರೆಡಿ ಇದ್ದಾರೆ, ಇವರು ಆಪೋಸಿಷನ್ ಪಾರ್ಟಿ ಲೀಡ್ರು ಅಥವಾ ವಿಜೇಂದ್ರ ಅವರು ರೆಡಿ ಇದ್ದಾರಾ, ನಮ್ಮ DK ಶಿವಕುಮಾರ್ ಸಾಹೇಬ್ರು ನಡೀತಾರೆ, ನಮ್ಮ ನಾಯಕರು ನಡೀತಾರೆ. ಒಂದು ವೇದಿಕೆ ರೆಡಿ ಮಾಡಿ ಚರ್ಚೆ ಮಾಡಲಿ. ಇವರು ಆಕ್ರೋಶ ಯಾತ್ರೆಯನ್ನು ಕೇಂದ್ರ ಸರ್ಕಾರದ ವಿರುದ್ಧ BJPಯವರು ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ. ನೀವು ಬಹಿರಂಗ ಚರ್ಚೆಗೆ ಅವ್ರಿಗೆ ಆಹ್ವಾನ ಮಾಡ್ತಾ ಇದ್ದೀರಾ. ಆದರೆ ಅವ್ರು ಹೇಳ್ತಾ ಇರುವಂಥದ್ದು ಏನಂದರೆ, ಜಾಗತಿಕ ಮಾರುಕಟ್ಟೆ ಆಧಾರದ ಮೇಲೆ ಪೆಟ್ರೋಲ್ ಡೀಸೆಲ್ ರೇಟ್ ಏರಿಕೆ ಆಗುತ್ತೆ. ಆದರೆ ರಾಜ್ಯ ಸರ್ಕಾರದಲ್ಲಿ ಆಟೋ ದರವನ್ನು ಹೆಚ್ಚಳ ಮಾಡಿದ್ರಿ, ಬಸ್ ದರವನ್ನು ಹೆಚ್ಚಳ ಮಾಡಿದ್ರಿ, ಕರೆಂಟ್ ರೇಟನ್ನು ಹೆಚ್ಚಳ ಮಾಡಿದ್ರಿ, ಹೀಗಾಗಿ ನಾವು ಜನಾಕ್ರೋಶ ಯಾತ್ರೆ ಮಾಡ್ತೀವಿ, ನೀವೇ ಬೆಲೆ ಏರಿಕೆ ಮಾಡಿದ್ದು ಅಂತ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ಸರ್, ಪ್ರತಿದಿನ ಜಾಸ್ತಿ ಬಳಸೋದಂತ ಯಾವುದು ಸರ್? ಪ್ರತಿದಿನ ಜಾಸ್ತಿ ಬಳಸೋದಂತೂ ಆಹಾರ ಪದಾರ್ಥಗಳು. ಅದ್ರ ಮೇಲೆ ಬೆಲೆ ಯಾರು ಜಾಸ್ತಿ ಮಾಡೋದು ಸರ್? ಕೇಂದ್ರ ಸರ್ಕಾರ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅವರು. ನಾವು ಏನೇ ಚಾರ್ಜ್ ಜಾಸ್ತಿ ಮಾಡಿದ್ರು ಕೂಡ ಮತ್ತೆ ಟ್ಯಾಕ್ಸ್ ಅಂತ ಕಟ್ತಾರೆ ನಮ್ಮ ರಾಜ್ಯದ ಜನರು. ಅದೆಲ್ಲ ಟ್ಯಾಕ್ಸ್ ಎಷ್ಟು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಸರ್? ನಮಗೆ ಎಷ್ಟು ವಾಪಸ್ ಕೊಡ್ತಾ ಇದ್ದಾರೆ ಅವರು? ಕಾಲು ಭಾಗನೂ ಕೂಡ ಕೊಡ್ತಾ ಇಲ್ಲ. ಅದನ್ನು ವಿರೋಧಿಸಲಿ ಅವರು. ಅದು ವಿರೋಧಿಸಿದ್ರೆ ನಾವು ಇದನ್ನು ವಿರೋಧಿಸ್ತೀವಿ. ಅದು ವಿರೋಧಿಸಕ್ಕೆ ರೆಡಿ ಇದ್ದಾರಾ? ಅಥವಾ ನಮ್ಮ ಬರಬೇಕಂತ ಟ್ಯಾಕ್ಸ್ನ ತಗೊಬರೋದಕ್ಕೆ ಇವ್ರು ಯಾರು MP ಗಳು ಹೋಗಿದ್ದಾರೆ? ಒಂದು ದಿವಸ ಆದರೂ 25 ಜನ MP ಗಳಿದ್ದಾರೆ. ಯಾರು ಹೋಗೋಕ್ಕಾಗಿದೆಯಾ ಅವ್ರ ಕೈಲಿ? ಆಗಲ್ಲ. ಯಾಕಂದರೆ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇರೋಂಥ ಸ್ಕೀಮ್ಗಳೇನಿದೆ ಅದು ಜನರ ಉಪಯೋಗಕ್ಕಿದೆ. ಏನಕ್ಕೆ ರಾಜ್ಯದಲ್ಲಿ ಅತಿ ಹೆಚ್ಚು 2021-22 ಅತಿ ಹೆಚ್ಚು ರೈತರು ಸೂಸೈಡ್ ಮಾಡ್ಕೊಂಡಿದ್ರು. ಇವಾಗ 80% ಸೂಸೈಡ್ ಕಡಿಮೆ ಆಗಿದೆ. ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿಂದ ಸೂಸೈಡ್ ಕಡಿಮೆ ಆಗಿದೆ ಹೊರತು ಈ ಕೇಂದ್ರ ಸರ್ಕಾರದಿಂದ ಅಲ್ಲ. ಯಾಕಂದರೆ ರೈತರು ಸುಖವಾಗಿದ್ದಾರೆ, ನೆಮ್ಮದಿಯಿಂದ ಇದ್ದಾರೆ. ರಾಜ್ಯ ಸರ್ಕಾರ ಯಾವತ್ತೂ ಕೂಡ ಯಾರಿಗೆ ಮಾತು ಮಾಡೋಕ್ಕಾಗಲ್ಲ, ಯಾರಿಗೆ ಧ್ವನಿ ಕೊಡೋಕ್ಕಾಗಲ್ಲ, ಅವ್ರ ಪರವಾಗಿ ನಿಂತಿದೆ. ಮುಂದೆನೂ ಕೂಡ ಅದೇ ರೀತಿ ಕೆಲಸವನ್ನು ಮಾಡುತ್ತೆ. ಕೇಂದ್ರ ಸರ್ಕಾರ ಈ ರೀತಿಯ ಕೆಲಸವನ್ನು ಮಾಡೋದಕ್ಕೆ ಅವ್ರ ಧೈರ್ಯ ಇಲ್ಲ. ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ, ಜನರ ಪರವಾಗಿರುತ್ತೆ, ಜನರ ಒಳಿತಿಗೆ ಕೆಲಸವನ್ನು ಮಾಡುತ್ತೆ. ಗ್ಯಾರಂಟಿ ಯೋಜನೆಗಳಿಂದನೇ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನೋ ಮಾತು ಅವ್ರದ್ದು. ಇಲ್ಲ, ಗ್ಯಾರಂಟಿ ಯೋಜನೆಗಳಿಂದ ಉಪಯೋಗ ಆಗ್ತಾ ಇದೆ. ಬೆಲೆ ಏರಿಕೆ ಹೆಂಗಾಗುತ್ತೆ? ಬೆಲೆ ಏರಿಕೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದ್ರೆ ಚರ್ಚೆನ ಮಾಡಲಿ ಬಂದು CM ಅವ್ರ ಜೊತೆ. ಅವ್ರಿಗೆ ಅವರ ಯೋಗ್ಯತೆ ಏನು ಅಂತಂದರೆ ನಮ್ಮ ಇದರಲ್ಲಿ ಅಸೆಂಬ್ಲಿಯಲ್ಲಿ ಮಾತಾಡಬೇಕಿತ್ತು. ಏನು ಬಡ್ಜೆಟ್ ಬಗ್ಗೆ ಐತಲ್ಲ, ಬಡ್ಜೆಟ್ ಬಗ್ಗೆ ಚರ್ಚೆ ಮಾಡಬೇಕಿತ್ತು. ಅವರು ಸಸ್ಪೆಂಡ್ ಆಗಿದ್ದಾರಲ್ಲ, ಅವಶ್ಯಕತೆ ಇಲ್ಲದಿರೋ ಚರ್ಚೆಗಳನ್ನ ಮಾಡಿ, ಸಸ್ಪೆಂಡ್ ಆಗಿದ್ದಕ್ಕೆ ಅವಶ್ಯಕತೆ ಚರ್ಚೆ ಮಾಡಿದ್ದಾರೆ. ನಮ್ಮ ಸ್ಪೀಕರ್ ಮೇಲೆ ಅಲ್ಲೇ ಮಾಡೋಕ್ಕೆ ಹೋಗಿದ್ದಾರೆ. ಯಾವುದನ್ನು ಸಂದರ್ಭದಲ್ಲಿ ಏನು ಚರ್ಚೆ ಮಾಡಬೇಕು ಅಸೆಂಬ್ಲಿ, ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ ಅವರು. ಹಿಂಗೆ ಬೀದಿಗಿಳಿದು ಬ್ಯಾಡದೇ ಇರೋ ಕೆಲಸವನ್ನು ಮಾಡ್ತಾರೆ. ಆಕ್ರೋಶ ಯಾತ್ರೆಯನ್ನು ಕೇಂದ್ರ ಸರ್ಕಾರ ವಿರುದ್ಧ ಮಾಡೋಕ್ಕೆ ರೆಡಿ ಇದ್ದಾರಾ? ಮಾಡಲಿ ಅವರು. ಹಾಗಾದ್ರೆ ಇದಿಷ್ಟು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರ ಮಾತುಗಳು. ಬೆಲೆ ಏರಿಕೆ ವಿಚಾರವಾಗಿ ಬಹಿರಂಗ ಚರ್ಚೆಗೆ ಬರಲಿ ಅನ್ನೋ ಒಂದು ಆಹ್ವಾನವನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಕೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.